ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನೂ ಸಿಟ್ಟಿದ್ಯಾ ನನ್ನ ಮೇಲೆ? ಮತ್ತೆ ನಿನ್ ಮದ್ವೆ, ಪ್ರೆಗ್ನೆನ್ಸಿ ಎಲ್ಲ ಸುಳ್ಳು. ನೀನ್ ಈ ಪ್ರೀತಿ ತಂಗಿಯಿಂದನೇ ಎಲ್ಲ ಮುಚ್ಚಿಟ್ಟಿದ್ಯಾ. ಸುಳ್ಳು ಹೇಳಿಲ್ಲ ನಾನು ಯಾವತ್ತಾರು ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಆದ್ರೆ ನೀನೇನ್ ನಿಜನೂ ಹೇಳಿಲ್ವಲ್ಲ. ನಿನ್ನ ಹತ್ರ ಸತ್ಯ ಮುಚ್ಚಿಟ್ಟಿದ್ದು ಅನಿವಾರ್ಯ ಆಗಿತ್ತು. ಅಕಸ್ಮಾತ್ ನಿನಗೆ ಹೇಳಿದಿದ್ರೆ ನೀನೆಷ್ಟು ಹಿಂಸೆ ಪಡ್ತಿದ್ದೆ ಗೊತ್ತಾ? ಎಷ್ಟೋ ಸತಿ ಹೇಳೇ ಬಿಡೋಣ ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಆಗ್ಲಿಲ್ಲ. ಎಲ್ಲ ಬಿಡು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ಅದಕ್ಕೆ ನೀನ್ ನಂಗೆ ಹೇಳಿಲ್ಲ. ಪ್ಲೀಸ್ ಕಣೆ, ಹಾಗೆಲ್ಲ ಹೇಳ್ಬೇಡ. ನಿಜವಾಗ್ಲೂ ನಂಗೆ ಸಿಟ್ಟು ಬರ್ತಿದೆ ಗೊತ್ತಾ? ನೋಡು, ಬೈದ್ ಬಿಡು. ಬೇಕಾದ್ರೆ ಅಕ್ಕ ಅನ್ನೋದನ್ನು ಮರೆತು ಒಂದೇಟ್ ಹೊಡೆದು ಬಿಡು. ಹೊಡಿ. ನಿಧಿ, ಸಿಟ್ಟು ಬರ್ತಿರೋದು ನಿನ್ಮೇಲಲ್ಲ ಅಕ್ಕ, ಭಾವ ಅನ್ಸ್ಕೊಂಡಿದ್ನಲ್ಲ ಆ ತೇಜಸ್ ಮೇಲೆ. ಅವನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಕುದ್ದಿ ಹಾಗೆ ಫಿನಿಶ್ ಮಾಡ್ಬಿಡ್ತೀನಿ. ಬಿಳಿಚಿರ್ಲೆ, ನಿನ್ ಮೂತಿಗೆ ನನ್ನ ಅಕ್ಕ ಲವ್ ಮಾಡಿದೆ ಹೆಚ್ಚು. ಅಂತದ್ರಲ್ಲಿ ಅವಳು ನಿನ್ನ ಎಷ್ಟು ನಂಬಿದ್ಲು, ಎಷ್ಟು ಲವ್ ಮಾಡಿದ್ಲು. ಅವಳಿಗೆ ಮೋಸ ಮಾಡ್ಬಿಟ್ಟಿಯಲ್ಲ. ನೀನೇನಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ಹಾಗೆ ಸಾಯ್ಸಾಕ್ಬಿಡ್ತೀನಿ. ನಾನಿಲ್ಲಿ ಕೋಪ ಮಾಡ್ಕೊಂಡು ನಿಂತಿದ್ರೆ ನೀನ್ ನಗ್ತಿದ್ಯಾ? ಆಕ್ಚುಲಿ ನೀನ್ ಹಿಂಗ್ ನಾಗವಲ್ಲಿ ತರ ಆಡೋದ್ ನೋಡ್ತಿದ್ರೆ ಅವನ್ ಸಿಗೋದೇ ಬೇಡ ಅಂತ ಅನಿಸ್ತಾ ಇದೆ ನನ್ಗೆ. ಅಜ್ಜಿ ತೇಜಸ್ನ ನಂಬೋದಾ ಅಂತ 1000 ಸಲ ಕೇಳಿದ್ರು. ನೀನ್ ಅವ್ರ ಬಾಯಿ ಮುಚ್ಚಿಸ್ದೆ. ಈಗ ನೋಡ್ ಏನಾಯ್ತು ಅಂತ. ನೀನೇ ಬೇಡ ಅಂತ ಬಿಟ್ಟೋದವ್ರ ಮಗುಗೆ ನಾನೇ ಅಪ್ಪ ಆಗ್ತೀನಿ ಅಂತ ಕಾರಣ ಸರ್ ಬೇರೆ. ಎಷ್ಟು ವಿಚಿತ್ರ ಅಲ್ವಾ? ಇದರಿಂದ ಕಷ್ಟ ಅನುಭವಿಸ್ತಿರೋದು ಬರೀ ನಾನ್ ಮಾತ್ರ ಅಲ್ಲ, ನೀನು, ಶಾಂತಿ, ಪಾಪ ಕರ್ಣ. ಅವತ್ತು ಮಾಲತಿ ಅಮ್ಮ ಮತ್ತೆ ಕರ್ಣ ನನ್ನ ಪರವಾಗಿ ನಿಲ್ದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಫೋಟೋ ಮೇಲೆ ಹಾರ ಇರ್ತಾ ಇತ್ತು ಅಷ್ಟೆ. ಅಕ್ಕ ಪ್ಲೀಸ್ ಕಣೆ, ನೀನ್ ಹಾಗೆಲ್ಲ ಮಾತಾಡ್ಬೇಡ.